ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅನ್ನೋರು ಇಡೀ ವಿಶ್ವನೇ ಮೆಚ್ಕೊಂಡಿದೆ. ನಾವು ಇವತ್ತು ಮೆಚ್ಕೊಳ್ಳಾರ್ದ ಅವ್ರನ್ನ ಏನಾರ ನಾವು ಪ್ರಧಾನಿಯಿಂದ ಇಳಿಸಿದ್ರೆ ನಮ್ಮ ಮನೆ ಹಿರಿಯರನ್ನ ನಾವು ಮೋಸ ಮಾಡಿದಂಗೆ ಆಗ್ತದೆ. ನರೇಂದ್ರ ಮೋದಿ ಮತ್ತೊಂದು ಸರಿ ಪ್ರಧಾನಿ ಆಗ್ಬೇಕಂತ ನಮ್ಮ ಆಸೆ ಪೂರ ಇದೆ. ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಇದೆ. ಯೋಧರಿಗೋಸ್ಕರ ಆಗ್ಬೇಕು. ಯೋಧ ಎಲ್ಲರ ರಕ್ಷಣೆ ಕೊಡ್ತಾರೆ ಸೈನಿಕರ ಸಲುವಾಗಿ. ಅದಕ್ಕಾಗಿ ಮೋದಿಜಿಯನ್ನು ಆರಿತರಬೇಕು. ಕಾಶ್ಮೀರ ಎಂತಿದ್ದ 371 ಮಾಡಿದ್ರು. ಈಗ ರಾಹುಲ್ ಗಾಂಧಿ ಏನು ಮಾಡಿದ? ಅವಾಗಿದ್ದ ಏನು ಮಾಡಿದ? 71 ವರ್ಷದ 63 ವರ್ಷ. ರುಂಡ ಕಡ್ದ್ರೆ ಅವ್ರಿಗೆ ಏನು ಮಾಡಿದ? ಕಾಶ್ಮೀರಕ್ಕೆ ರುಂಡ ಕಡ್ದಾಕಿ ಏನು ಮಾತಾಡಲ್ಲ. ಈ ನಮ್ಮ ಮಕ್ಕಳು ಒಂದು ಮಿಲಿಟರಿ ಆಗಿದ್ರಪ್ಪ ಅಂದ್ರೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರು ಒಳ್ಳೆ ಓಡ್ತಿದ್ದಲ್ಲ. ಇವತ್ತೊಬ್ಬ ಯೋಧ ಸತ್ತಾನಂದ್ರ ಇವತ್ತು ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಅನ್ನೋದು ಗದಗದ ನಡೆಸಿಬಿಟ್ಟಿದ್ದಾರೆ ದೇಶನ. ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಒಂದು ದೇಶಕ್ಕೋಸ್ಕರ ಭದ್ರತೆ ಕೊಡ್ತಾರೆ ಮಿಲಿಟರಿಗೆ. ಇವತ್ತು ನಮಗೆ ಎಷ್ಟೋ ಆಗಲಿ ಕಷ್ಟ ದುಡ್ಡು ತಿಂತಿದ್ದೇವೆ ನಾವು. ಇವತ್ತು ನಮ್ಮ ದೇಶ ಮೊನ್ನೆ ಅವನ ಅಲ್ಲಿ ಹುಬ್ಬಳ್ಳಿಯಲ್ಲಿ ಕೊಲ್ಬೇಕಾಯ್ತಲ್ಲ, ನಿಮ್ಮ ಸರ್ಕಾರ ಇತ್ತಲ್ಲ, ಏನು ಮಾಡಿದ್ರಿ ನೀವು ಕಾಂಗ್ರೆಸ್ನವ್ರು? ಮಲ್ಕೊಂಡಿರಾ? ಅವ್ನು ಕಾಲೇಜ್ ಬಿಟ್ಟು ಹೊರಗೆ ಹೋಗೋದಿಗೆ ಕೊಲ್ಬೇಕಾಯ್ತು, ಎನ್ಕೌಂಟರ್ ಮಾಡ್ಬೇಕಾಯ್ತು. ಹೈದರಾಬಾದ್ನಲ್ಲಿ ಎನ್ಕೌಂಟರ್ ಮಾಡಿದ್ನಲ್ಲ ನಮ್ಮ ಇವರು, ನೋಡಿದ್ರಾ ಧಾರವಾಡದವ? ಅದು ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ನೀವು? ಏನು ಕೊಟ್ರಿ ನೀವು ರಕ್ಷಣೆ? BJP ಅವರ ಕೊಡ್ತಾರೆ, ಬಾ ಎನ್ಕೌಂಟರ್ ಮಾಡಿ ಹೋಗಿದ್ದಾರ. ಯೋಗಿನಾಥಂದಲ್ಲಿ ಬಾ ಬುಲ್ಡೋಜರ್ ಸಾಬು ಹೆಂಗೆ ಮಾಡ್ತಾನೆ? ಇವ್ರು ಏನು ಮಾಡ್ತಾರೆ? ಬಾಬಾ ಬುಲ್ಡೋಜರ್ ಮಾಮ ಇವ್ರು ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಚೀಲದ ಸರ್ಕಾರ ಮಾಡ್ತಾ ಇದೆ. ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಮಹಿಳೆ ಕೊಲ್ಲಿದ್ರು, ಏನು ಮಾಡಿದ್ರು? ಸ್ವಚ್ಛ ಭಾರತ. ಅದಕ್ಕಾಗಿ ಈ ಸರಿ ಸ್ವಚ್ಛ ಭಾರತ್ ಸರ್. ನೋಡ್ರಿ ಸರ್, ನಾವು ಜೀವಂತ ಇರಲಿ ಮಟ್ಟ ನಮ್ಮ ಮೋದಿ ಅವರಿಗೆ ನಾವು ಗೆಲ್ಲಿಸ್ತೀರಿ. ಅವ್ರು ಜೀವಂತ ಇರಲಿ ಮಟ್ಟ ಇಡೀ ನಮ್ಮ ದೇಶವನ್ನೇ ಸುರಕ್ಷಿತ ನೋಡ್ತಾರೆ. ಬೋಲ ಭಾರತ್ ಮಾತಾ ಕಿ. ನಾನು BJPಗೆ ಪ್ರಶ್ನೆ ಕೇಳ್ತೀನಿ. ಈಗ ಏನು ಹೇಳಿದ್ರು ನರೇಂದ್ರ ಮೋದಿ ಎಲ್ಲಿ ರಾಜಸ್ಥಾನದಾಗ ಏನು ಹೇಳಿದ್ರು? ಎಲ್ಲ ಕಾಂಗ್ರೆಸ್ ಬಂತಂದ್ರೆ MP ಕಾಂಗ್ರೆಸ್ ಬಂತಂದ್ರೆ ಎಲ್ಲ ಇದು ರೊಕ್ಕ ಎಲ್ಲ ಇದ್ದುದು ಜಮಾ ಮಾಡಿ ಮುಸ್ಲಿಮ್ಸಿಗೆ ಕೊಡ್ತಾರೆ. ಮುಸ್ಲಿಮ್ಸಿಗೆ ಯಾಕೆ ಕೊಡ್ತಾರೆ? ಮುಸ್ಲಿಮ್ಸಿಗೆ ಕೊಡ್ಸಂತ ಹೇಳೇ ಇಲ್ಲ. ಅದನ್ನು ಪ್ರಚಾರ ಸುಳ್ಳು ಪ್ರಚಾರ ಮಾಡ್ತಾರೆ. ಮೋದಿಯವ್ರು ಏನು ಹೇಳಿದ್ರು? 15 ಲಕ್ಷ ಅಂತ ಹಾಕ್ಲಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತಂದ್ರು, ಆಗಲಿಲ್ಲ. ಮತ್ತೆ ಕಿಸಾನ್ ಆಯ್ ದುಗುನಿ ಮಾಡ್ತಾನೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ ಎಲ್ಲಿ ಆಗಲಿಲ್ಲ. ಆದರೆ ರಾಹುಲ್ ಗಾಂಧಿಗೆ ಏನು ಮಾಡಿದ್ರು? ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಪಪ್ಪು ಅಂತ ಮಾಡಿದ್ರು. ಆದ್ರೆ ಪಪ್ಪು ಅಲ್ಲ, ಸೇರ್ ಬಬ್ಬರ್ ಸೇರೆ ಅಂದ್ರೆ ಏನು ಮಾಡೋಣ ಗ್ಯಾರಂಟಿ. ಈಗ ಮೋದಿದು ಹೇಳ್ತಾರೆ ಮೀಡಿಯಲ್ಲಿದ್ದ ಮೋದಿ, ಇಲ್ಲಾಂದ್ರೆ ಎಲ್ಲಿ ಜೀರೋ. ಮೋದಿ ಪ್ರಧಾನಿ ರಾಹುಲ್ ಗಾಂಧಿ ಆದಂಗೆ ಸುಳ್ಳೇನೆ 400 ಹೇಳಕತ್ತಾರೆ. 200 ದಾಟವಲ್ರು, 200 ದಾಟಲ್ಲ. BJP ಅವ್ರು 200 ದಾಟವಲ್ರಿ, 200 ದಾಟವಲ್ರಿ. ಹೇಳ್ತೀನಿ ಬೇಕಾದ್ರೆ. ಈಗ ಸದ್ಯ ಆಲ್ರೆಡಿ ಏನಂದ್ರೆ ಕಾಂಗ್ರೆಸ್ ಏನು ಕೊಟ್ಟದ ಗ್ಯಾರಂಟಿ? ಒಂದು ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ವರ್ಷಿಗೆ ಅಂತ ಹೇಳ್ಯಾರ. ಆಮೇಲೆ ರೈತರಿಗೆ ಸಾಲ ಮನ್ನಾ ಅಂತ ಹೇಳಿದ್ದಾರೆ. 2ನೇದಾಯ್ತು. 3ನೇದ್ದು ಯೂನಿವರ್ಸಿಟಿ ಯಾರೋ ಓದಿರ್ತಾರೆ ಡಿಗ್ರಿ ಅವರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಯಾರ. ಆಮೇಲೆ ಬ್ಯಾಕ್ಲಾಗ್ ಉದ್ದಿ 30 ಲಕ್ಷ ಕರಿತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಹೇಳಿದ ಮ್ಯಾಗ ಇವ್ರು ಏನು ಹೇಳ್ತಾರೆ ಮೋದಿ ಅವರು? ಇದೆಲ್ಲ ಮುಸ್ಲಿಂ ಮ್ಯಾನಿಫೆಸ್ಟ್ ಅಂತ, ಮುಸ್ಲಿಮ್ದ ಮ್ಯಾನಿಫೆಸ್ಟ್. ಅದಕ್ಕೆ ಜಾತಿಗೆ ಜಗಳ ಹಿಂದೂ ಮುಸ್ಲಿಂ ಅಂತಾರೆ. ಎಲ್ಲರೂ ಬಂದವರು ಮುಸ್ಲಿಮ್ಸ್ನಾರ ಹಿಂದೂನಾರ. ಅತಿ ಹೆಚ್ಚು ಮುಸ್ಲಿಮ್ಸೇ ಶ್ರೀಮಂತರಾರ ಜಗತ್ತಿನಲ್ಲಿ. ಅವ್ರಿಗೇನು ಕೊಡ್ತಾರೆ? ಹಿಂದೂಗಳು ಅಂತಾರೆ. ಹಿಂದೂಗಳಿಗೆ ಭಿಕ್ಷೆ ಪಾತ್ರೆ ಕೊಟ್ಟಾರ ಕೈಯಾಗ. ಮುಸ್ಲಿಮ್ಸ್ ಎಲ್ಲ ಶ್ರೀಮಂತರಾರ. ಇಡೀ ಇಂಡಿಯಾನೇ ಆಳೋದು ಮುಸ್ಲಿಮ್ಸ್ ಎಲ್ಲ ಹೀರೋಗಳು ಇರೋದವ್ರೆ. ಆದ್ರೆ ಇದೇನು ಮಾಡ್ತಾರೆ? ಯಾರನ್ನು ಲವ್ ಮಾಡಿದ್ರೆ ಲವ್ ಜಿ ಆತ. ಈಗೆಲ್ಲ ಶಾರುಖ್ ಖಾನ್ ಆದದ್ದು ಯಾರನ್ನ ಮದುವೆ ಆಗ್ಯಾರ? ಹಿಂದೂಗಳನ್ನೇ ಮದುವೆ ಆಗ್ಯಾರ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಈಗ ಅಮೀರ್ ಖಾನ್ ಯಾರಾಗ್ಯಾರ? ಮತ್ತೀಗ ಮುಕ್ತರ್ ಅಬ್ಬಾಸ್, ಶಾನವಾನ್ ಹುಸೇನ್ ಇವರೆಲ್ಲ ಯಾರಾಗಿದ್ದಾರೆ? ಬೇರೆದಲ್ಲಿ ನಾವು ನೋಡ್ತೇವೆ ಎಲ್ಲ ಮುಸ್ಲಿಮ್ಸ್ ಹಿಂದೂ ಮದಿನೇ ಆಗ್ಯಾರ. ಅವರೆಲ್ಲ ಬೇಕಾದಂಗೆ ಇಲ್ಲಿ ಏನು ಮಾಡ್ತಾರೋ ಹಿಂದೂ ಮುಸ್ಲಿಂ ಯಾವುದೇ ಈ ಹೆಣ್ಮಗಳು ಮನೆಯಲ್ಲಿ ಹುಬ್ಳಿಗೆ ಆಯ್ತು. ಅದು ಮಾಡಿದ್ದು ತಪ್ಪೇ. ಮುಸ್ಲಿಮ್ಸ್ ಮಾಡ್ಯಾನಂದ್ರೆ ಅವ್ನಿಗೆ ಗಲ್ ಶಿಕ್ಷೆ ಆಗ್ಬೇಕಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವೇನಂತೀವಿ ಅದನ್ನು ಮುಸ್ಲಿಮ್ಸ್ ಹಿಂದೂ ಮಾಡಬಾರ್ದು. ನ್ಯಾಯ ಕೊಟ್ಟಿಗೆ ಅವ್ನು ಗಲ್ ಶಿಕ್ಷೆ ಹಾಕ್ರಿ. ಮುಸ್ಲಿಮ್ಸು ಹಿಂದೂ ಇಲ್ಲಿ ದೇಶದಾಗ ಅಬ್ದುಲ್ ಕಲಾಂ ಇದ್ದ, ಅನುಭವ ಕಂಡಿಡ್ದ. ಯಾಕಂದ್ರೆ ಬಿಟ್ಬಿಡ್ರಿ ನೋಡಮ್ಮ. ಮುಸ್ಲಿಮ್ಸ್ ಇರ್ಬೇಕು, ಹಿಂದೂ ಇರ್ಬೇಕು, ಅಲ್ಪಸಂಖ್ಯಾತರು ಎಲ್ಲ. ಒಂದು ಹೂವು ಎಲ್ಲ ಥರ ಹೂವು ಇದ್ರೇ ಚೆಂದ ಕಾಣ್ತಾವ. ಒಂದೇ ಗುಲಾಬಿ ಚೆಂದ ಕಾಣಕತ್ತ. ಅದ್ರಂಗೆ ಹೇಳ್ತೀನಿ, ಕಾಂಗ್ರೆಸ್ ನಡೆದಂಥ ಪಕ್ಷ. ಯಾರು ಇವತ್ತು ನಾಳೆ ದಲಿತ ಮುಸ್ಲಿಮ್ಸ್ ಅಂತ ತಂದು ನೋಡ್ಕ. ಈ BJP ಬಂದು ಏನು ಮಾಡ್ತು? ರಾಮ ಮಂದಿರ ಕಟ್ಟಿ. ರಾಮ ಮಂದಿರದಲ್ಲಿ ಯಾರಿಗೇನೋ ಏನನ್ನು ಸಿಗ್ತದ?
ಮೀಡಿಯಾದವ್ರಿಗೆ ಕೇಳೋದು ನಾನು ಇಷ್ಟೇ, ಜನರುಗಳಿಗೆ ಕೇಳ ರಾಮ ಮಂದಿರ ಕಟ್ಟಿರ ಒಳ್ಳೇದು. ಈಗ ಹಿಂದೂ ಅಂದ್ರೆ ನಾನು ದೇವ್ರಿಗೆ ನಡ್ಕೊಂತೀನಿ, ಒಬ್ಬ ದೇವ್ರಿಗೆ ನಡ್ಕಲ್ಲ. ನಾ ಬೋಧಿಷ್ಠ ಇದ್ರೆ ಬೋಧಿಷ್ಠ ನಡ್ಕೊಂತಾರೆ, ದೇವ್ರಿಗೆ ಯಾರಿಗೆ ನಡ್ಕಲ್ಲ. ಆ ಸ್ವಚ್ಛ ಸಂವಿಧಾನದಾಗ ಬರೆದು ಕೊಟ್ರೆ ಯಾವ ನಿನ್ನ ಧರ್ಮ ಮನಸ್ಸು ಬಂದದ್ದು ಮಾಡ್ಕೊಂತ. ಆದರೆ ಇವ್ರು ಏನು ಮಾಡ್ತಾರೆ, ನಾವು ರಾಮ ಮಂದಿರ ಕಟ್ಟ್ರೆ ಮಾತ್ರ ರಾಮ ಮಂದಿರನೂ ಕಟ್ಟ್ರಿ, ಈ ಕಡೆ ಮಸೀದಿನೂ ಕಟ್ಟ್ರಿ, ಈ ಕಡೆ ಕಾಲೇಜ್ ಒಂದನ್ನು ತೆಗೆದಾರ, ಯೂನಿವರ್ಸಿಟಿ ತೆಗೆದಾರ. ಎಲ್ಲ ಇವು ಕಾಂಗ್ರೆಸ್ ಕಟ್ಟಿದ್ವ ಮಾರಕತ್ತಾರ. ಏರ್ಪೋರ್ಟ್ ಮಾರಿದ್ರು, ರೈಲು ಮಾರಿದ್ರು, ಎಲ್ಲ ಮಾರಿದ್ರು. ಆದರೆ ಸತ್ಯಾನಾಶ ಮಾಡಿದ್ರು. ಅದಕ್ಕೆ ನಾವೇನು ಹೇಳ್ತೀವಿ, ಎಲ್ಲ ಜನಗಳು ಹಿಂದೂ ಮುಸ್ಲಿಂ ಅಂತ ಹೋಗ್ಬೇಡ್ರಿ, ಕಾಂಗ್ರೆಸ್ಗೆ ಓಟ್ ಹಾಕ್ರಿ. ಮಾಡ್ಲಿಕ್ಕಂದ್ರೆ ಅವ್ರು ಕಿವಿ ಹಿಡ್ದ ಅವಳು ಹಚ್ಚ್ರಿ, ಕಾಂಗ್ರೆಸ್ಸರಿಗೆ ಹಚ್ಚ್ರಿ. ಬಸವಣ್ಣ ಏನು ಹೇಳಿದಾನೆ, ಎಲ್ಲರೂ ಸಮನಾಗಿ ಸಮಪಾಳ ಅಂತೇಳಿ. ನಮ್ಮ ಸಿದ್ದರಾಮಯ್ಯ ಏನು ಹೇಳ್ತಾರೆ, ಅದೇ ನಡಿ ಮ್ಯಾಗ ಪ್ರಮಾಣ ವಚನ ಸ್ವೀಕರಿಸಿದ ಮ್ಯಾಗ ಅದನ್ನ ಏನು ಹೇಳಿದ, ನಾ ಬಸವಣ್ಣನ ದಿನಾಚರಣೆ ದಿನನೇ ಹುಟ್ಟಿದ ದಿನನೇ ಮಾಡ್ತಂದ. ಈಗ ಎಲ್ಲರನ್ನ ಕೇಳ, ಒಂದನ ಕಪ್ಪು ಚುಕ್ಕಿ ಕುಂತದಾನೆ 5 ವರ್ಷ ಆಯ್ತು. ದೇವರಾಜ ಅರಸಾಳಿದ ಮ್ಯಾಗ ಇವರೇ ಏನು ಒಂದು ಕಪ್ಪು ಚುಕ್ಕಿ ಕುಂತದನ್ರಿ. ಸಿದ್ದರಾಮಯ್ಯ ಏನು ಹೇಳ್ತಾರೆ, ಮುಸಲ್ಮಾನ ಅವನು ಸಿದ್ದರಾಮಯ್ಯ, ಅವನ ಹೆಸರಿನಲ್ಲೇ ರಾಮ ಇದೆ. ಅದ್ರಂಗೆ ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ, ಒಂದು ಪಕ್ಷ ಓದ್ತದ ಬರ್ಸರ್ 70 ವರ್ಷ ಕಾಂಗ್ರೆಸ್ ಹೇಳಿದ್ರು, ಈಗ BJP ಬಂತು. BJP ಇರೋದಿಲ್ಲ, ಜನಸಂಖ್ಯೆ ನಾವು ಇರ್ತೀವಿ, ಓದ್ತಾ ಜೀವನ ಸಾಯ್ತೀವಿ ಬರ್ತೀವಿ, ಅದು ಪ್ರಶ್ನೆ ಅಲ್ಲ. ಹಿಂದೂ ಮುಸ್ಲಿಂ ಮಾಡಬಾರ್ದು, ದಯವಿಟ್ಟು ನಾನು ಕೇಳೋದಿಷ್ಟೇ, ಹಿಂದೂ ಮುಸ್ಲಿಂ ಮಾಡಬಾರ್ದು. ಯಾಕಂದ್ರೆ ಆ್ಯಕ್ಟ್ರು ಮುಸ್ಲಿಮ್ಸ್ ಸಾರ, ಎಲ್ಲರ ಎಂತೆಂಥ ವಿಜ್ಞಾನಿಗಳು ಆಗ್ಯಾರ ಮುಸ್ಲಿಮ್ಸದಾಗ, ಅವ್ರನ್ನೆಲ್ಲ ಬೇಡ ಅಂದ್ರೆ ಆಗ್ತದ. ಬದುಕಬೇಕಾದ್ರೆ ಎಲ್ಲರೂ ಒಂದೇ. ಈಗ ಸುರಪುರ ತಾಲೂಕಿನಾಗ ಬರೀ 100% ಅವರೇ ಅಂಗಡಿ ಅವ್ರು ಬದುಕ್ಬೇಕು, ಅಣ್ಣ ತಮ್ಮರಾಗಿ ಬದುಕು. ಓಟ್ ಮಾಡ್ರಿ, ನೀವು ಕಾಂಗ್ರೆಸ್ಗೆ ಹಾಕೋ BJPಗೆ ಹಾಕೋ ಅದು ಸಂಬಂಧ ಅಲ್ಲ. ಆದರೆ ಮಾನವತೆ ಇರ್ಬೇಕು ಮನುಷ್ಯ. ಬಸವಣ್ಣ ಹೇಳಿದ್ದು ಒಂದೇ, ಮಾನವತೆ ಇದ್ದ ಮ್ಯಾಗ ದೇಶ ಉದ್ಧಾರ ಆತ. ನೀವು ಹಿಂದೂ ಅದೇ ಪಾಕಿಸ್ತಾನ ತಗೋ, ಪಾಕಿಸ್ತಾನ ಇಸ್ಲಾಂ ಕಂಟ್ರಿ ಬೇಡಿಕೆ ಅಂತ ಹಂಗಾಗ್ಯದ. ಇಲ್ಲಿ ದೇಶದಾಗ ಹೆಂಗಾಗ್ಯದ ಅಂದ್ರೆ, ನಮ್ಮ ಎಲ್ಲರಿಗೆ ಬಸವಣ್ಣ ಹೇಳಿದ್ದು ಸಂವಿಧಾನದಾಗ ಬಸವಣ್ಣಂದೇ ನುಡಿಯದ, ಅದ್ರಾಗ ಬೇರೆ ಏನಿಲ್ಲ. ಮಲ್ಲಿಕಾರ್ಜುನ್ ನನ್ನ ಹೆಸರು. ನಮ್ಮದು ಹೊಲ ಮನೆ ಕೆಲಸ ಮಾಡ್ತೀವಿ ರೀ. ಆದ್ರೆ ನಾವು ಈ ಪಕ್ಷ ಆ ಪಕ್ಷ ಅಲ್ಲ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಿವಿ ಇಲ್ಲ ಅನ್ನೋದಲ್ಲ. BJP ಮಾಡಿದ್ರೆ BJPಗೆ ಹಾಕ್ತಿವಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದೇನಿಲ್ಲ. ಆದರೆ ಇವರು ತುಷ್ಟೀಕರಣ ಮಾಡ್ತಾರೆ, ಹಿಂದೂ ಮುಸ್ಲಿಂ ಹಿಂಗೆ ಮಾಡಬಾರ್ದು. ಒಂದು ಊರಾಗ 4 ಮನೆ ಮುಸ್ಲಿಮ್ಸ್ ಇರ್ತಾವೆ. ಆರಾಮೇ ಸರ, ಮತ್ತೆ ಖುಷಿ ಆಗಿದ್ರಿ. ನಮ್ಮ ಮೋದಿ ಸರ್ಕಾರ ಬರೋಕ್ರಿ. ಇಲ್ಲಿ ಏನಿಲ್ಲ ಕಾಂಗ್ರೆಸ್ದಾಗ, ಎಲ್ಲ ಮನೆ ಮುಚ್ಚಿಬಿಟ್ರ. ಅದೇ ಅದಾಗ್ಬೇಕ್ರಿ ಒಳ್ಳೆ ನಮಗೆ. ನೆಕ್ಸ್ಟ್ ಟೈಮ್ ಅದಾಗ್ಬೇಕ್ರಿ. ಏನಿಲ್ಲ ಈಗ ಆಗ್ಬೇಕ್ರಿ, ಅಭಿವೃದ್ಧಿ ಆಗ್ಬೇಕಲ್ಲ, ಸರ್ಕಾರ ಅಭಿವೃದ್ಧಿ ಆಗ್ಬೇಕು. ಏನೈತೆ ಎಲ್ಲ ದೇಶ ಅಭಿವೃದ್ಧಿ ಆಗ್ಬೇಕ್ರಿ, ದೇಶ ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿಯನ್ನು ಎಲ್ಲ ರೈತರು ಕೆಲಸ ಮಾಡ್ತಾರೆ ಅವರು, ಮೋದಿ ಅವರು. ಯಾವ್ದಾರ ರೈತರಿಗೆ ಸಾಲ ಕೊಡ್ತಾರ, ಎಲ್ಲ ಮಾಡ್ತಾರ. ಕಾಂಗ್ರೆಸ್ ಏನು ಕೊಡುತ್ತೆ, ಎಲ್ಲ ಗಂಟಾಗೈತಾರ ಅವ್ರು. ನಮ್ಮ ರೊಕ್ಕ ಕಸ್ಕೊಂಡ್ಬಿಟ್ರು, ಏನು ಕೊಡಲ್ರಿ. ಎಲ್ಲ ಸತ್ಯನಾಶ ಮಾಡಿಬಿಟ್ರು, ಏನು ಉಳಿಸಿಲ್ಲ ಅವರು. ರೈತರು ಎಲ್ಲ ಸತ್ಯನಾಶ ಮಾಡಿಬಿಟ್ರು ಅವರು, ಏನು ಉಳಿಸಿಲ್ಲ ರೈತರನ್ನ. ನಾವು ವೃತ್ತಿಯಿಂದ ಬಿಸ್ನೆಸ್ ಮಾಡ್ತೀವಿ ಸರ್. ಹೌದ್ರಿ, ಹೌದ್ರಿ ಸರ್. ಸರ್ BJP ಬರ್ಬೇಕ್ರಿ. ರಾಷ್ಟ್ರದ ಸುಭದ್ರತೆಗಾಗಿ BJP ನಮ್ಮ ರಾಯಚೂರು ಜಿಲ್ಲೆ ಅಂಬರೀಶ್ವರ ನಾಯ್ಕ ಸಾಹೇಬ್ರು ಡೆವಲಪ್ಮೆಂಟ್ ಮಾಡ್ಯಾರಿ. ಅದು ಸಲ ಏನ್ರಿ ಜನ BJP ಬರ್ಬೇಕು, ಅಂಬರೀಶ್ ನಾಯ್ಕ ಬರ್ಬೇಕು ಅಂತೀರಿ, ಜನ ಬರೋದು ಯಾವಾಗ? ಜನ ಗೆಲ್ಲದ ಯಾವಾಗ ಸರ? ದೇಶ ಗೆದ್ರೆ ಜನ ಗೆಲ್ತದ್ರಿ, ಜನ ಗೆದ್ರೆ ದೇಶ ಗೆಲ್ತದ್ರಿ. ಯಾಕೆ ಜನರಲ್ಲಿಂದ ಪ್ರಜಾಪ್ರಭುತ್ವ ರೀ. ಜನ ಗೆದ್ರೆ ದೇಶ ಗೆದ್ದಂಗೆ, ದೇಶ ಗೆದ್ರೆ ಜನ ಗೆದ್ದಂಗೆ ರೀ. ಸರ ನಮ್ಮ ದೇಶದಾಗ ಮೋದಿಯವ್ರ ಸಾಧನೆಗಳಾಗ್ಯಾವ ರೀ, ಅಂಬರೀಶ್ವರ ನಾಯ್ಕ ಸಾಹೇಬ್ರ ಸಾಧನೆಗಳಾಗ್ಯಾವ ರೀ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಸದ್ಯ ಪ್ರತಿಯೊಬ್ಬರು ಮೋದಿ ಸಾಹೇಬ್ರ ಪರವಾಗದಾರಿ. ನಮ್ಮ ಜಿಲ್ಲೆದ ಅಂಬರೀಶ್ವರ ಸಾಹೇಬ್ರ ನಾವು ಅದೀವಿ ರೀ. ಸರ ಮೋದಿಯವರು ಸುಭದ್ರ ಆಡಳಿತ ಕೊಟ್ಟರಿ, ಮತ್ತು ದೇಶಕ್ಕೆ ರಕ್ಷಣೆಯಾಗಿ ನಿಂತಾರ್ರಿ ಅವ್ರು. ಇದ್ರ ಸಲಗ ನಮಗೆ ಮೋದಿಯವ್ರು ಬರ್ಬೇಕ್ರಿ. ಸರ್ ಜನಗೂ ಅನುಕೂಲ ಆಗೈತೆ, ಜನರಿಗೆ ಗೊತ್ತು ಸರ್, ನಮಗೂ ಗೊತ್ತೈತ್ರಿ ಸರ್. ಮತ್ತೆ 500 ವರ್ಷ ರಾಮ ಮಂದಿರ ಐತ್ರಿ ಸರ್. ಅದ್ರ ಜೊತೆಗೆ ಸರ್ ಅದು ಸರ್ಜಿಕಲ್ ಸ್ಟ್ರೈಕ್ ಅದು ಸರ್, ಪ್ರತಿಯೊಂದು ದೇಶಕ್ಕೆ ಅನುಕೂಲ ಮಾಡಿಕೊಟ್ರು ಸರ್ ಮೋದಿ ಸಾಹೇಬ್ರು. ಇದು ಸಲ ಮೋದಿಯವ್ರು ಬರೀಬೇಕ್ರಿ. ಫಿರ್ ಎಕ್ ಬಾರ್ ಮೋದಿ ಸರ್ಕಾರ ರೀ. ಈ ಸಲ ಮಾತ್ರ 400 ಪರ್ ಪಕ್ಕ ರೀ. 100ಕ್ಕೆ 100 ರೀ. ಹೌದ್ರಿ, ಪಕ್ಕ ರೀ. ಚಲೋ ಕೆಲಸ ಮಾಡ್ಯಾರ ಸಾಹೇಬ್ರಿ. ಚಲೋ ಕೆಲಸ ಮಾಡ್ಯಾರ ರೀ. ಸರ 34,000 ಕೋಟಿ ಅನುದಾನ ತೊಗೊಂಬಂದ್ರಿ. ಯಾದಗಿರಿ ಒಳಗೆ ಇದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜು, ESI ಹಾಸ್ಪಿಟ್ಲು, ಮತ್ತು ಸಾಕಷ್ಟು ಮಾಡ್ಯಾರ್ರಿ. ಹೈವೇ ಮಾಡ್ಸಕತ್ತಾರಲ್ರಿ ಈಗ. ಇಲ್ಲಿ ಅದು ಹತ್ತಿಗುಡ್ರದಲ್ಲಿ ಬೈಪಾಸ್ ಹೈವೇ ಆಗೈತ್ರಿ. ರಾಜಂಬರ ಸಾಹೇಬ್ರ ಕೈಯಾಗ ಪ್ರತಿಯೊಂದು ಡೆವಲಪ್ಮೆಂಟ್ ಆಗ್ಯಾವ್ರಿ. ನಮ್ಮ ಜಿಲ್ಲಾ ಡೆವಲಪ್ಮೆಂಟ್ ಆಗೈತ್ರಿ. ಈ ಸಲ ಸಾಹೇಬ್ರು ಗೆಲ್ತಾರೆ, ಸಾಹೇಬ್ರು ಗೆಲ್ಲಿಸ್ತೀವಿ. ಎಲೆಕ್ಷನ್ ಆದ್ಮೇಲೆ ಅಂಬಾನಿ ಇವರೇ ಅವ್ರಿಗೆ ಬೇಕಾಗಿರೋದು.
ಪುಲ್ವಾಮಾ ದಾಳಿ ಎಲೆಕ್ಷನ್ ಟೈಮ್ದಾಗ ಪುಲ್ವಾಮಾ ದಾಳಿ ಯಾರಿಗೂ ಅವ್ರು ನೆನಪು ಬರಲ್ರಿ. ಬರೀ ಎಲೆಕ್ಷನ್ದಾಗ ಹಿಂದೂ ಮುಸ್ಲಿಂ ರಾಮ್ ರಹೀಮ್. ನಮ್ಮ ದೇಶ ಏನ್ರಿ ಇವ್ರು ಇದ್ದಾಗ ಈಗ ಬರೀ ರಾಮ ರಹೀಮ್ ಅಂತ ನಡೆದ್ರಿ. ಇದ್ರಕ್ಕೆ ಮೊದಲು ಹಿಂದೂ ಮುಸ್ಲಿಂ ಬಾಯ್ ಅಂತ ನಡೆದ್ರಿ. ದೇವತ್ಕಲ ಆಯ್ತು ಸುರ್ಪುರ ತಾಲೂಕು ಕೇಳ್ರಿ. ಎಲ್ಲರೂ ಅವ್ರ ಜಾತ್ರೆ ನಾವು ಓದ್ತಿದ್ವಿ, ನಮ್ಮ ಜಾತ್ರೆಗೆ ಅವ್ರು ಬರ್ತಿದ್ರು. ಮೊಹರಂ ಹಬ್ಬ ಹೆಂಗೆ ಮಾಡ್ತಿದ್ರು ನಮ್ಮ ಊರಾಗ ಚಂದ ಮಾಡ್ತಿದ್ರು. ಮೊಹರಂ ಹಬ್ಬ ಅಂತ ಗೊತ್ತಿರ್ಬೇಕಲ್ಲ ಸರ್ ನೀವು. ಮೊಹರಂ ಅಂದ್ರೆ ಅಲಾಯ್ಬ ರೀ ಚಂದ ಮಾಡ್ತೀವಿ. ಅಲಾಯ್ದವ್ರಿಗೆ ಹೆಂಗ್ ಮಾಡ್ತಾರೆ ಚಂದ. ಇವ್ರು ಬಂದ್ರೆ ಮೊಹರಂ ಹಬ್ಬಕ್ಕೆ ಬರ್ಬೇಕಂದ್ರ ಶಲ್ಯಕ್ಕೆ ಬರಾಕತ್ತಾರ. ಕೇಸರಿ ಶಲ್ಯ, ಹಸಿರು ಶಲ್ಯ, ಬಿಳಿ ಶಲ್ಯ ಅಂತ ನೋಡಿದವ್ರು. ಅವ್ರು ಬಂದ ಅವ್ರು ಬಂದಗಳೇ ಏನ್ ಮಾಡಿದ್ರಿ ಇದ್ರಕ್ಕೆ ಮೊದಲು ನಮ್ಗೆ ಗೊತ್ತಿಲ್ಲ. ಎಲ್ಲರ ಜೊತೆ ಉಂಡಿವಿ. ಇದೇ ಸಾಲಿ ಕಲಿಯತ್ನಾಗ ಪ್ರೈಮರಿಗ ಅವ್ರ ತಾಟ್ನಾಗ ನಾವು ಉಂಡಿವಿ, ನಮ್ಮ ತಾಟ್ನಾಗ ಅವ್ರು ಉಂಡಾರ. ಹೌದಲ್ರಿ? ಈಗ ಅವ್ರು ನರೇಂದ್ರ ಮೋದಿ ಏನು ಬಂದಲ್ಲ, ನಾರಾಯಣ್ ಚಾ ಮಾರಾವ್, ನಾರಾಯಣ್ ಚಾಲು 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 ಚಾ ಮಾರಾವ್. ಇನ್ನೊಂದು ರಾಜಗೌಡ್ರ ಮೇಡಮ್ ಆಗದಾರೆ ಕೇಸರಿ ಅಂತ ಹೇಳಿ ಅವ್ರಿಗೆ ಗೊತ್ತಾರ. ಇದು ಮತ್ತೆ ರಂಜಾನ್ ಬಂದಗಳಿಗೆ ಎಲ್ಲ ಮಸೀದಿಗೆ ಹೋಗೋದು ಮಾಡ್ತಾರ್ರಿ ರಾಜಗೌಡ್ರು. ಯಾಕೆ ಬಿಜೆಪಿಯಲ್ಲಿ ಮುಸ್ಲಿಂ ಇಲ್ವಾ? ಕಾಂಗ್ರೆಸ್ ಅಲ್ಲೂ ಕೂಡ ಮುಸ್ಲಿಮ್ಸ್ ಇದಾರೆ, ಬಿಜೆಪಿಯಲ್ಲಿ ಕೂಡ ಮುಸ್ಲಿಮ್ಸ್ ಇದಾರೆ. ಬಟ್ ಜಾತಿ ಏನಕ್ಕೆ ಹುಟ್ಟಾಗ್ತಾ ಇದಾರೆ ಅವ್ರು ಅಷ್ಟೇ. ಬಿಜೆಪಿ ಅವ್ರು ಏನ್ ಹುಟ್ಟಾಗ್ತಾ ಇದ್ದಾರೆ? ಸರ್ವ ಧರ್ಮರಿಗೆ ಯಾರು ಸಮಾನ ರಾಜ ಕುಮಾರ್ ನಾಯಕ್, ರಾಜ ವೇಣುಗೋಪಾಲ ಮುಂದಿನ ಪೀಳಿಗೆ ಎಲ್ಲರಿಗೂ ತಗೊಂಡ್ ಮಾಡ್ತಾರೆ. ರಾಜ ವೆಂಕಟಪ್ಪ ನಾಯಕರಿಗೆ, ರಾಜ ವೇಣುಗೋಪಾಲ್ ನಾಯಕರಿಗೆ. ಹೆಂಗಿಲ್ಲ ಚುನಾವಣೆ ಹೆಂಗ್ ನಡೆದೈತೆ? ಕಾಂಗ್ರೆಸ್ ನೋಡಿದ್ರೆ ಕಾಂಗ್ರೆಸ್ ಯಾವ್ದು ML ಎಲೆಕ್ಷನ್ MP ಎಲೆಕ್ಷನ್? MP MLA ಆದ್ರು ಎರಡು ಕಾಂಗ್ರೆಸ್. ನೀವೇನಂತೀರಿ? DK ಶಿವಕುಮಾರ್ ಚಲೋ ನಡೆದ್ರೆ ಎಲೆಕ್ಷನ್. ವೇಣುಗೋಪಾಲ್ ನಾಯ್ಕ ಅವರು ಆರಿಸಿ ಬರ್ಬೇಕು ಅಂತೇಳಿ ನಮ್ಮಲ್ಲಿ ವಿನಂತೀರಿ. ಕಾಂಗ್ರೆಸ್ ಫುಲ್ ಇದಾದ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ, ವೇಣುಗೋಪಾಲ್ ನಾಯಕ್ ಅವರು ಎಲ್ಲರೂ ಇಲ್ಲೇ ಬಂದಾರೆ ಸರ್. ಕಾಂಗ್ರೆಸ್ ಇದಾದ್ರಿ ಸರ್. ಈ ವರ್ಷ ಕಾಂಗ್ರೆಸ್ ಬರೀ ಎರಡು ಆದಿತ್ಯರು. ಯಾವರು? ಶಾಂತಪುರ. MP ಎಲೆಕ್ಷನ್ ನಡೆದತೆ? MP ನಡೆದೈತಿ. ಯಾವ್ದು ರಾಯಚೂರ ನಿಮ್ದು? ಇಲ್ಲ, ಶಾಂತಪುರ. ಅಲ್ಲ MP ಎಲೆಕ್ಷನ್ ರಾಯಚೂರು. ಯಾವ್ದು ಬರ್ತದೆ ರಾಯಚೂರು? ಕಾಂಗ್ರೆಸ್. ಯಾವ್ದು ಬರ್ತದೆ ಇಲ್ಲಿ? ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಸಿದ್ದರಾಮಯ್ಯ. ಮನೆಗೆ 2,000 ರೂಪಾಯಿ ಬರ್ತದ, ರಾಸನ್ ಬರ್ತದ. ನಮ್ಮ ಹೆಸರು ದೇವರಾಜ್ ರೀ. ಯಾವ್ರು? ಇಲ್ಲೇ ಹಳ್ಳಿ ಶ್ರೀನಿವಾಸಪುರ. ಚುನಾವಣೆ ನಡೆದತ್ತ? ಚಲೋ ನಡೆದ್ರಿ. ಹೌದಾ? ಯಾರು ಬರ್ತಾರ? ವೇಣುಗೋಪಾಲ್ ನಾಯಕ್ ರೀ. ಹೌದಾ? ಸುರ್ಪುರ ವೇಣುಗೋಪಾಲ್ ನಾಯಕ್ ಬರ್ತಾನ್ರಿ. ರಾಯಚೂರಿಗೆ ಯಾರು ಬರ್ತಾರ? ರಾಯಚೂರಿಗೆ MP ನಿಂತಾರಲ್ರಿ, ಬರ್ತಾರ್ರಿ ಅವ್ರು. ಕುಮಾರ್ ನಾಯಕ್ ರೀ. ಬರ್ತಾರ? ಪಕ್ಕ ಬರ್ತಾರ್ರಿ. ಅವ್ರು ಟೈಮ್ ಮಾಡಿದಾರೆ ಇಲ್ಲ MP. ಶಿವರಾಜ್ ರೀ. ವೋಟ್ ಮಾಡ್ತೀರಿ? ನಾವು ಮಾಡ್ತೇವ್ರಿ. ಮಾಡ್ತೇವೆ. ರಾಜ ವೇಣುಗೋಪಾಲ್ ನಾಯಕ್. ಹೌದಾ? ಸುರ್ಪುರ. MP ಎಲೆಕ್ಷನ್ 10ನೇ ಮಾಡ್ತೇವ್ರಿ. ಮಾಡ್ತೀವ್ರಿ. ಅವ್ರ ತಮ್ಮಗ್ರಿ. ನಾವು ವೇಣುಗೋಪಾಲ್ ನಾಯಕ್ ಮಾಡ್ತೀವ್ರಿ. ಹ್ಞೂ ರೀ. ಇದು ರಾಜಧಾನಿಗೆ ಮಾಡ್ತೀವ್ರಿ. ಹ್ಞೂ ರೀ. ಬರೋದ ನಂಬಿಲ್ ಕಾಂಗ್ರೆಸ್ ಬರತ್ರಿ. ಮಾತ್ರ ಕಾಂಗ್ರೆಸ್ ವೇಣುಗೋಪಾಲ್ ನಾಯಕ್ ದಣಿ ಕಾಂಗ್ರೆಸ್. ಎದಕ್ಕೆ ಬಂದ್ರಿ? ನಮ್ಮ ಹೆಸರು ಶಿವಣ್ಣ ರೀ. ನಾಗರಾಳ ರೀ. ಟಿ ಕುಮಾರ್ ನಾಯಕ್ ರೀ. ಬರ್ತಾರೆ. 100 ಕುಮಾರ್ ನಾಯಕ್ ದಣಿ 7 ದಣಿ ನಮ್ಮ ಸುರಪುರ ತಾಲೂಕಕ್ಕ ಕುಮಾರ್ ನಾಯಕ್ ದಣಿ ಪಂದ್ಯ ಬರ್ತಾರ್ರಿ. ಕುಮಾರಸ್ವಾಮಿ, ವೇಣುಗೋಪಾಲ್ ನಾಯಕ್ ಬರ್ತಾರ. ಬರ್ಬೇಕ್ರಿ. ವಿದ್ಯಾರ್ಥಿ ಚಲಾತಾವ್ರಿ, ಕೆಲಸ ಚಲಾತಾವ್ರಿ. ಬಡವರಿಗೆ ಭಾಳಷ್ಟು ಸಹಾಯ ಮಾಡ್ಯಾರ್ರಿ ನಮ್ಮ ಕಾಂಗ್ರೆಸ್ ಪಕ್ಷ. ಏನು ಅನುದಾನ ಅದು ಬಡವರಿಗೆ ಒಟ್ಟು ಇನ್ನೂ ಮನೆ ಆಗಲಿ ರೊಕ್ಕ ಆಗಲಿ ಎಲ್ಲನೂ 2,000 ರೂಪಾಯಿ ಸಾಕಾಗಷ್ಟು ಭಾಳ ಇದು ಮಾಡ್ಯದ್ರಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಾಯಕ್ ಸತ್ಯನಪೇಟೆ ಅಂತೇಳಿ ಕೇಂದ್ರದಾಗ ಕಾಂಗ್ರೆಸ್ ಆಯ್ತು ಅಂತಂದ್ರೆ ಹೆಣ್ಮಕ್ಳಿಗೆ 1 ಲಕ್ಷ 1 ವರ್ಷಕ್ಕೆ
ಗಂಡು ಮಕ್ಳಿಗೆ ಎಲ್ಲನೂ ಸಿಗುತ್ತದೆ. ಹಾಂ, ಹೆಣ್ಮಕ್ಳಿಗೆ ಸಿಕ್ಕರು ಸಾಕ್ರಿ, ನಮಗೆ ಸಿಕ್ಕರೆ ಅವ್ರಿಗೆ ಸಿಕ್ಕಂಗ್ರಿ, ಅವ್ರಿಗೆ ಸಿಕ್ಕರೆ ನಮ್ಗೆ ಸಿಕ್ಕರೆ ಸಿಕ್ತಲ್ಲ ಅಷ್ಟೇ ಸಾಕು. ಮನ್ನಾ ಮಾಡ್ತಾರ್ರಿ ಕೇಂದ್ರ ಸರ್ಕಾರ ಆದ್ರ 1 ಲಕ್ಷ ರೂಪಾಯಿ ಮನ್ನಾ. ಕಾಂಗ್ರೆಸ್ ಬಂದ್ರ 1 ಲಕ್ಷ ರೂಪಾಯಿ ಮನ್ನಾ ಮಾಡ್ತಾರ. ಹಾಕೋದು ಕಾಂಗ್ರೆಸ್. ಕಾಂಗ್ರೆಸ್ ಕಾಂಗ್ರೆಸ್ ಆಗಿರೋ 1 ಲಕ್ಷ ಬರ್ತದೆ. 1 ಲಕ್ಷ ಬರ್ತದ್ರಿ ಹೆಣ್ಮಕ್ಳಿಗೆ. 1 ಲಕ್ಷ ರೂಪಾಯಿ ಬಿಜೆಪಿ ಇಂಟ್ರೆಸ್ಟ್ ಇಲ್ಲ ಸರ್. ಬರೇ ಸುಳ್ಳು 15 ಲಕ್ಷ ಬರ್ತಾವ. ಎಲ್ಲಿ ಬಂದ್ರು? ಸುಳ್ಳು ಹೇಳ್ತಾರ್ರಿ. ಬಿಜೆಪಿ ಸುಳ್ಳು ಹೇಳ್ತಾರ್ರಿ. ಬೆಳೆ ಸುಳ್ಳು ಸರ್ಕಾರ, ಸುಳ್ಳು ಸರ್ಕಾರ, ಬಿಜೆಪಿ ಸರ್ಕಾರ ಸುಳ್ಳು ಸುಳ್ಳು ಸುಳ್ಳು. ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ ಬರ್ಬೇಕು. 100 ಕಾಂಗ್ರೆಸ್. ಈಗ ನೀವೆಲ್ಲರೂ ಮೊಬೈಲ್ ತೆಗೀರಿ. ರಾಜ ವೇಣುಗೋಪಾಲ್ ನಾಯ್ಕ ಒಳ್ಳೆ ವ್ಯಕ್ತಿ. ಆತಗ ಓಟ್ ಹಾಕಿ ಆರಿಸಿ ಬಹುಮತದಿಂದ ಆರಿಸಿ ತರಬೇಕು. ನಮ್ಮ ಜಿ ಕುಮಾರ್ ನಾಯ್ಕ ನಿಂತನ ಆತಗನ ಓಟ್ ಹಾಕಿ ಆರಿಸಿ ತರಬೇಕು ಬಹುಮತದಲ್ಲಿಂದ ಅಂತ ಹೇಳ್ತೀನಿ. ಎರಡು ಕಾಂಗ್ರೆಸ್ MLA MP ಎರಡು ಕಾಂಗ್ರೆಸ್ ಮಾಡ್ಬೇಕು. ನಮ್ಮ ಕಾಂಗ್ರೆಸ್ ಆರಿಸಿ ತರಬೇಕ್ರಿ. ಒಳ್ಳೇದು ಮಾಡ್ಯಾನ, ನಮ್ಮ ಎದುರು ಒಳ್ಳೇದು ಮಾಡ್ಯಾನ್ರಿ. ಸುಳ್ಳಿನ ಸರ್ದಾರ BJP ಅಂದ್ರೆ ಸುಳ್ಳಿನ ಸರ್ದಾರ. ಅವ ಅಲ್ಲಿ ದೇಲಿಯಾಗನ ಸುಳ್ಳು ಆಡ್ತಾರ ಅಂದ್ರೆ ನಮ್ಮ ತಾಲೂಕದಾಗನ ಸುಳ್ಳು ಆಡ್ತಾರ ಅವರು. ನಮ್ಮ ರಾಜಗೌಡ್ರು BJP ಸುಳ್ಳಿನ ಸರ್ಕಾರ. ಸುಳ್ಳು ನಮ್ಮದ ಕಾಂಗ್ರೆಸ್ ಬರ್ತದ. ಎರಡ ಕಾಂಗ್ರೆಸ್ ಇಲ್ಲಿ MLA ಕಾಂಗ್ರೆಸ್, MP ಕಾಂಗ್ರೆಸ್ ಬರ್ತಾರೆ. ಭೀಮಣ್ಣ ಅಂತೇಳಿ ನಾವು ಇಲ್ಲಿ ನಮ್ಮ ಟಗರ್ ನೋಡಕ್ ಬಂದಿವ್ರಿ. ಟಗರ್ನ ನಮ್ಮ ಸಿದ್ದರಾಮಯ್ಯನ CM ಸಿದ್ದರಾಮಯ್ಯ ನೋಡಕ್ ಬಂದಿವಿ. ನಮಗೊಂದು ಅಷ್ಟು ಜಾಸ್ತಿ ಪ್ರೀತಿ ನಮ್ಗೆ. ಅವ್ರು ನಮಗೊಂದು ಇದು ಒಳ್ಳೇದು ಮಾಡ್ಯಾರ. ನಮಗೆ ಭಾಳ ಸಹಾಯ ಮಾಡ್ಯಾರ. 5 ಗ್ಯಾರಂಟಿ ಮೊದಲು ಕೊಟ್ಟು ಗ್ಯಾರಂಟಿ ಆಗ್ಯಾವ. ಇನ್ನು ಏನು ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ನಾವು ತಮ್ಮತ್ತೇವು. 2024 ಹೆಂಗ್ ಬಂದಿವಿ ಹಂಗೆ. ಆ ಸಾಲ 25 ಸಾವಿರ, ಇವತ್ತು 50 ಸಾವಿರ ಲೀಡ್ನಾಗ ತಗೊಂಬರ್ತೀವಿ. ನಮ್ಮ ಸಾಬನ ನಮ್ಮ 7 ದಣಿಗೆ ತರ್ತೀವಿ ಲೀಡ್ನಾಗ. ಹಾಂ, ಪಕ್ಕ 50 ಸಾವಿರ ಲೀಡ್ನಾಗ. ಬರ್ತಾ ಸರ್ ಚುನಾವಣೆ ನಡೆದತ್ರಿ ಸರ್? ಚೆನ್ನಾಗಿ ನಡೆದ ಸರ್. ಕಾಂಗ್ರೆಸ್ ಬರೋಕೆ ಚೆನ್ನಾಗಿದೆ ಕಾಳಿ ಸರ್. ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ್ 100 ಬಂದೇ ಬರ್ತಾರೆ. MP ಎಲೆಕ್ಷನ್ ಸರ್ ಕಾಂಗ್ರೆಸ್ ಪಕ್ಷ ಜಿ ಕುಮಾರ್ ನಾಯ್ಕ ಅವರೇ ಬರ್ತಾರೆ. ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಮಾಡಿ ಓಟ್ ಕೇಳಬೇಕಾಗಿತ್ತು. ಅದೆಲ್ಲ ಬಿಟ್ಟು ಜಾತಿ ಭೇದವನ್ನು ಯಾಕೆ ಮಾಡ್ತಾರೆ? ಧರ್ಮದ ಮತ ಹಾಕಿರ್ತಾರೆ ಅವರು. ರಾಮ ಎಲ್ಲಿ ಅಧಿಕಾರ ಬಂದ್ರೆ ಅಷ್ಟೇ ಬೇಕು ನಮಗೆ. ಸ್ಟ್ರೈಕ್ ಮಾಡ್ತಿದ್ರು ಎಲ್ಲಿ ಸರ್ ದೇಶ ಅಭಿವೃದ್ಧಿ ಮಾಡ್ತಿದ್ರೆ ಅಂದ್ರೆ ನೀವು ಪ್ರತಿದಿನ ಪ್ರತಿ ಕ್ಷಣ ಕೂಡ ನೀವು ಜನರ ಜೊತೆ ಇರಬೇಕಾಗಿ ಎಲ್ಲ ಬಿಟ್ಟುಗೇಸಿ ಎಲೆಕ್ಷನ್ ಟೈಮಿನಾಗ ಸಿದ್ದರಾಮಯ್ಯನದು ಅದೆಲ್ಲ ಯಾಕೆ ಸರ್? MP ಎಲೆಕ್ಷನ್ ಏನಂತೀರಿ ಸರ್? MP ಎಲೆಕ್ಷನ್ ಕೂಡ ಅಷ್ಟೇ ಕಾಂಗ್ರೆಸ್ ಆಗುತ್ತೆ ಸರ್. ನಮ್ಮ ಕುಮಾರ್ ನಾಯಕ್ ಅವರು ನಿಂತ್ಕೊಂಡಿದ್ದಾರೆ. ಅವರು ಕೂಡ ಹೆಚ್ಚಿನ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಲೀಡು ಕೊಡೋದ್ರ ಮುಖಾಂತರವಾಗಿ ನಾವು ಅವ್ರನ್ನ MP-ಗೆ ಕಳಿಸ್ತೀವಿ ಅಂತೇಳಿ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಸರ್ ಇವತ್ತೇನಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಿದ್ರು 70 ವರ್ಷ ಏನು ಮಾಡಿದೆ ಅಂತೇಳಿ. ಇವತ್ತು ಇಲ್ಲಿ ರೋಡಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು, ಅವು ಯಾವ ಆಕಾಶದಲ್ಲಿ ಉದಿರಲ್ಲ ಸರ್. ಚಿಕ್ಕ ಕೆಲಸ ಮಾಡ್ಕೊಂಡು 70 ವರ್ಷ ಮಾಡ್ಕೊಂಡು ಬಂದಿಂದ ಇವತ್ತು ಎಲ್ಲ ಅಭಿವೃದ್ಧಿ ಆಗಿದೆ. ಇವತ್ತು ಕರೆಂಟ್ ಆಗಿರ್ಬೋದು ಯಾವ ತಂತಾನೆ ಉದಿರಲ್ಲ ಸರ್. ಯಾಕಂದರೆ ಕಾಂಗ್ರೆಸ್ ಪಕ್ಷ ಹಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದು ಸರ್. ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಇವತ್ತೇನಪ್ಪ ಅಂದ್ರೆ ಬಡವರ ಪರ, ದಲಿತರ ಪರ, ಹಿಂದುಳಿದರ ಪರ, ಅಲ್ಪಸಂಖ್ಯಾತ ಇರುವಂಥ ಒಂದು ಪಕ್ಷ ಯಾವುದಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಹೀಗಾಗಿ ನಾವು ಏನಪ್ಪ ಅಂದ್ರೆ MP ಎಲೆಕ್ಷನಲ್ಲಿ ಕೂಡ ನಾವು ನಮ್ಮ ಜಿ ಕುಮಾರ್ ನಾಯ್ಕ ಅವರನ್ನು ಆರಿಸಿ ಏನಪ್ಪ ಅಂದ್ರೆ ಸಂಸತ್ತಿಗೆ ಕಳಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ತಾಲೂಕು ಜನ ಹೇಳ್ತಾ ಇದ್ದೀವಿ. 10 ವರ್ಷಗಳಲ್ಲಿ ಏನು ಅಭಿವೃದ್ಧಿ ಆಗಿಲ್ವಾ ದೇಶದ್ದು? ಏನು ಸರ್? ಕಳೆದ 10 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ ಆಗಿಲ್ಲ. ಏನಾಗಿದೆ ಸರ್? ಅಭಿವೃದ್ಧಿ ಬರೇ ಸುಳ್ಳು ಸರ್, ಬರೇ ಸುಳ್ಳು. ಅದರಲ್ಲಿ ಲಕ್ಷ ಹಾಕಿದ್ರು ಅಂತ ಹೇಳಿದ್ರು ಮೋದಿ ಅವರು. ಏನು ಹಾಕಿದ್ರ? ಒಂದು ಪೈಸೆನೂ ಬೀಳಿಲ್ಲ. ಆದರೆ ನುಡಿದಂತೆ ನಡೆದಂಥ ನಮ್ಮ ಸರ್ಕಾರ ಸಿದ್ದು ಸಾಹೇಬ್ರು ಏನು ಹೇಳಿದ್ರು? 2000 ಆಗ್ತಂತ ಇದ್ರು, ಬಸ್ ಫ್ರೀ ಅಂತ ಇದ್ರು. 5 ಗ್ಯಾರಂಟಿಗಳನ್ನು
ಏನಪ್ಪ ಅಂದರೆ ಯಶಸ್ವಿಗೊಳಿಸಿದಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವನ್ನು ನೋಡಿದರೆ ಬಿಸಿಲಿನ ಬೇಗೆಯಿಂದ ಕೂಡ ಜಾಸ್ತಿ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಆಶ್ಚರ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಯ ಜನರ ಉತ್ಸಾಹ ಮತ್ತು ಚುನಾವಣೆಯಲ್ಲಿ ಭಾಗವಹಿಸೋದು ಬರೀ ಅಭ್ಯರ್ಥಿಗಷ್ಟೇ ಮುಖ್ಯ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಮುಖ್ಯ ಅಂತ ಹೇಳಿ ಬಹಳ ಖುಷಿಯಿಂದ ಬಂದಿರೋದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದು ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಕೂಡ ನಡೀತಾ ಇದೆ. ಅದೆಲ್ಲದಕ್ಕೂ ಕೂಡ ಇಲ್ಲಿಯ ಜನರು ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ಸಿದ್ದರಾಮಯ್ಯನವರ ಒಂದು ಮಾಸ್ ಲೀಡರ್ಶಿಪ್ ಆಗಿದೆ, ಅವರ ಒಂದು ವರ್ಚಸ್ ಆಗಿದೆ ಅನ್ನೋದಕ್ಕೆ ಈ ಜನರ ಪ್ರೀತಿ ಉತ್ಸಾಹ ಸಾಕ್ಷಿ ಅಂತ ಅನ್ಸುತ್ತೆ. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಇಲ್ಲಿ ವೇಣುಗೋಪಾಲ್ ನಾಯಕ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನೋ ಉತ್ಸಾಹ ಇಲ್ಲಿ ನೆರೆದಂಥ ಜನರದ್ದು. ಹಾಗೆಯೇ ಕುಮಾರ್ ನಾಯಕ್ ಅವರನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದು ಈ ಜನರ ಅಭಿಪ್ರಾಯ ಆಗಿದೆ, ಮನದಾಳದ ಮಾತಾಗಿದೆ. ಮತ್ತು ಜೈಕಾರದ ಘೋಷಣೆಗಳಂತೂ ಕೂಡ ಮುಗಿಲೆತ್ತರಕ್ಕೆ ಇಲ್ಲಿ ಸಾಕ್ತಾ ಇರೋದನ್ನ ನಾವು ನೀವೆಲ್ಲ ಗಮನಿಸಬಹುದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ರಿ? ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ಏನಂತೀರಿ? ಚುನಾವಣೆ ಬಂದೈತಿ. ಚುನಾವಣೆ ಬಂದದ್ದು ಏನು ಹೇಳ್ಬೇಕು ಸರ್? ಯಾವಾಗಲೂ ಚುನಾವಣೆ ಇರ್ತದೆ ಸರ್. ಉಪಚುನಾವಣೆ ಬಂದಿದೆ ನಮ್ಮ ತಾಲೂಕಿಂದು. ಅದೇ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಸುರಪುರ ಉಪಚುನಾವಣೆ ಬಂದಿರೋದು. ಸುರಪುರ ಉಪಚುನಾವಣೆ ಬಂದಿದೆ. ರಾಜ ವೆಂಕಟಪ್ಪ ನಾಯ್ಕನವರು ಮಗ ರಾಜ ವೇಣುಗೋಪಾಲ್ ಅವರು ಇದ್ದಾರೆ ಕಾಂಗ್ರೆಸ್ಲಿದ್ದ. ಈ ಕಡೆ ಬಿ ಜೆ ಪಿ ಇದ್ದ ರಾಜ ನರಸಿಂಹನಾಯ್ಕ ರಾಜಗೌಡರು ಇದ್ದಾರೆ ಸರ್. ಯಾರಿದ್ರೇನು ಸರ್ ನಮ್ಮ ತೊಂದರೆ ಬಿಟ್ಟಿದ್ದಲ್ಲ ಸರ್. ಇಲ್ಲ ಸರ್, ಚುನಾವಣೆ ಬಂದಾಗ ಅಷ್ಟೇ ಎಲ್ಲರೂ ಬರ್ತಾರೆ ಹೋಗ್ತಾರೆ ಸರ್. ಆಮೇಲೆ ನಮ್ಮ ಪರಿಸ್ಥಿತಿ ಯಾರು ಕೇಳಲ್ಲ. ನಮ್ದಂತಂದ್ರೆ ಸರ್ ಎಲ್ಲ ಹಳ್ಳಿ ವಾತಾವರಣ, ಯಾರು ಎಲ್ಲ ಕೇಳಲ್ಲ. ಎಲ್ಲ ಕೆಲಸ ಜನ ಸೇರ್ತಾರೆ ಸರ್. ಯಾರು ಅವ್ರು ಬಂದರೂ ಜನ ಸೇರ್ತಾರೆ, ಇವರು ಬಂದ್ರು ಅಲ್ಲ ಸರ್, ಅವ್ರು ಬಂದರೂ ಜನ ಸೇರ್ತಾರೆ, ಇವ್ರು ಬಂದರೂ ಜನ ಸೇರ್ತಾರೆ. ಆದ್ರೆ ಸರ್ ಅದಕ್ಕೆ ಇನ್ನೊಂದು ಶಿಕ್ಷಣ ಇಲ್ಲ, ಇನ್ನೊಂದಿಲ್ಲ. ಇಲ್ಲಿ ಇರ್ತಕ್ಕಂಥ ಬಡತನ, ಶಿಕ್ಷಣ ಇಲ್ಲ ಸರ್. ಶಿಕ್ಷಣ ಕಡಿಮೆ ಇದೆ ಸರ್. ಗೊತ್ತಿರ್ಬೋದಲ್ಲ, ಯಾದಗಿರಿ ಹಿಂದುಳಿದ ಪ್ರದೇಶ ಶಿಕ್ಷಣದಲ್ಲಿ ಪೂರ. ಶಿಕ್ಷಣ ಇಲ್ಲ. ಇದನ್ನೆಲ್ಲ ರಾಜಕೀಯ ವ್ಯಕ್ತಿಗಳು ಏನಂತಾರಲ್ಲ ಸರ್, ಅದು ವ್ಯಕ್ತಿನ ಚೇಂಜ್ ಮಾಡಿದ್ರೆ ಓಟ್ ಬರಲ್ಲ ಸರ್. ವಿದ್ಯಾವಂತರು ಮಾಡಿದ್ರೆ ಓಟೇ ಬರಲ್ಲ ಸರ್, ಯಾರಿಗೂ ಬರಲ್ಲ. ಏನು ಇಲ್ಲಿ ಪರಿಸ್ಥಿತಿ ಹಂಗೆ ಇದೆ ಸರ್, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಜೈ ಅಂತ ಇವ್ರಿಗೆ ಅನ್ಬೇಕು, ಏನು ಟಗರಿಗೆ ಜೈ, ಮರಿಗೆ ಜೈ, ರಾಜಹುಲಿಗೆ ಜೈ, ಮರಿ ರಾಜಹುಲಿಗೆ ಜೈ ಅನ್ಬೇಕು ಸರ್. ಅದು ಬಿಟ್ಟರೆ ಇನ್ನೊಂದು ಏನಿಲ್ಲ ಸರ್. ನೋಡ್ತಲ್ಲ ಇಷ್ಟು ಬಿಸಿಲಾದ ಸರ್, ಇಷ್ಟು ಬರೀ ಕುಡಿಯೋದು, ಇನ್ನೊಂದು ಮಾಡೋದು. ಯಾವ ಫಂಕ್ಷನ್ ಆದ್ರೂ ಇಷ್ಟೇ ಸರ್. ಅವರು ಬರ್ತಾರೆ, ಇವರು ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಎಲೆಕ್ಷನ್ ಇರೋವರೆಗೂ ಇಷ್ಟೇ. ಎಲೆಕ್ಷನ್ ಆದಮೇಲೆ ಎಲ್ರಂತಲ್ಲ ಸರ್, ಇದೆ ರಾಜಕೀಯವಾಗಿ ನಮ್ಮ ಭಾಗ ಇಷ್ಟೇ ಸರ್. ಇದು ಡ್ರಿಂಕ್ಸ್ ಮಾಡ್ತಾರೆ ಎಲ್ಲ. ನೋಡ್ರಿ ಇಷ್ಟೆಲ್ಲ ಬಿಸಿಲಾದ ಒಬ್ಬರಿಗೂ ಏನು ಅದ್ರ ಬಗ್ಗೆ ಮಾತಾಡಬೇಕು, ಇನ್ನೊಂದು ಮಾಡ್ಬೇಕಂತ ಅದನ್ನು ಅರಿವೇ ಇಲ್ಲ. ರಾಜಕೀಯದವರು ಏನು ಮಾಡ್ತಾರೆ, ನಮ್ಗೆ ಏನು ಮಾಡಿದ್ದಾರೆ ಅಂತ ಒಬ್ಬರು ಕ್ವಶನ್ ಮಾಡಲ್ಲ. ಇಲ್ಲ ಸರ್, ಕಡಿಮೆ ಸರ್. ಏನು ಪ್ರಜ್ಞಾವಂತರು ಶಿಕ್ಷಣ ಮದ್ದು, ಶಿಕ್ಷಣ ಕೊಡಬೇಕಾದಂತಾರೆ ಶಿಕ್ಷಣ ಕೊಡ್ತಾ ಇಲ್ಲ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಯಾರೇ ಇರಲಿ, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಹೌದಲ್ಲ ಸರ್. ಆಮೇಲೆ ಇನ್ನೊಂದು ಗೂಳೆ ಹೋಗ್ತಕ್ಕಂಥದ್ದು ನಮ್ಮದು ಭಾಳ ಜಾಸ್ತಿ, ಬೆಂಗಳೂರು ಸೈಡು, ಪುನಃ ಬಾಂಬೆ. ಅದನ್ನು ಯಾರು ಮಾಡಲ್ಲ. ಇವಾಗ ಗೂಳೆ ಎಲೆಕ್ಷನ್ ಟೈಮ್ನಾಗ ಏನೋ ಘಟನೆ ಆದಾಗ ಅಷ್ಟೇ ಮಾತಾಡ್ತಾರೆ, ಬಿಟ್ಬಿಡ್ತಾರೆ ಸರ್. ಮತ್ತು ಅದನ್ನು ದಾರಿ ಮುಂದಕ್ಕೆ ತರಬೇಕಲ್ಲ ಬಡವ್ರನ್ನ ಅನ್ನೋದು ಏನು ಒಂದು ಸ್ವಲ್ಪ ಇಲ್ಲ ಸರ್. ಬಟ್ ಲೀಡರ್ಸಿಗೆಲ್ಲ ಜೈಕಾರ ಯಾವುದೇ ಲೀಡರ್ ಇದನ್ನು ಲೀಡ್ರಿಗೆ ಜೈಕಾರ ಹಾಕಿಬಿಡೋದು ಅಷ್ಟೇ. ಅದು ಬಿಟ್ಟರೆ ಇನ್ನೊಂದಿಲ್ಲ ಸರ್. ಏನು ಸರ್ ಇಲ್ಲಿ ಪ್ರಮುಖ ಬೆಳೆ ಏನು ಸರ್? ಬೆಳೆ ಭತ್ತ ಸರ್. ಇಲ್ಲಿ ಭತ್ತ ಚೆನ್ನಾಗಿದೆ. ಭತ್ತ ಇರೋರು ಚೆನ್ನಾಗಿದೆ ಸರ್. ಬೋರ್ ಇದೆ ಸರ್. ಬೋರ್ ಕಡಿಮೆ, ಅಂತರ್ಜಲ ಕಡಿಮೆ ಸರ್. ಎಲ್ಲಿ ಅಂತರ್ಜಲ ಎಲ್ಲ ಗಿಡನ ಪರಿಸರ ನಾಶ ಮಾಡ್ತೀವಿ, ಗುಡ್ಡನ ನಾಶ ಮಾಡ್ತೀವಿ. ಎಲ್ಲಿ ಅಂತರ್ಜಲ ಬರ್ತದೆ, ಎಲ್ಲಿ ಮಳೆ ಬರ್ತದೆ? ಏನಿಲ್ಲ ಸರ್, ಎಲ್ಲ ಕಡಿಮೆ ಈ ಕಡೆ. ಆಮೇಲೆ ಕೃಷ್ಣ ನದಿ ಮರಳ ಇರುತ್ತೆ ಸರ್. ಆ ಮರಳನ್ನೆಲ್ಲ ಮಾಫಿ ಮಾಡಿಬಿಡ್ತಾರೆ ಎಲ್ಲರೂ. ಅದನ್ನು ಯಾರೂ ಕೇಳಲ್ಲ, ಯಾರೂ ವಿಚಾರ ಮಾಡಲ್ಲ. ಅದು ನಾವು ನಮ್ಮ ನಾಯಕರಿಗೆ ಜೈ ಅಂದ್ಬಿಡೋದು. ಬಿ ಜೆ ಪಿ ಬಂದ್ರೆ ಅಷ್ಟೇ, ಕಾಂಗ್ರೆಸ್ ಬಂದ್ರೆ ಅಷ್ಟೇ. ಒಡಲು ಬರಿದಾಗಿದೆ ಸರ್. ಎಲ್ಲರೂ ಇವ್ರು ಅಂತಲ್ಲ, ಎಲ್ಲರೂ ಒಡಲು ಬರಿದೇ ಮಾಡ್ತಾರೆ ಸರ್. ಅದನ್ನು ಯಾರು ಜನಸಾಮಾನ್ಯರು ಯಾರು ತಲೆಗೆ ಹಾಕಲ್ಲ, ತಲೆ ಕೆಡಿಸಲ್ಲ. ಯಾಕೆ ಲೀಡರ್ಸ್ನ ಪ್ರಶ್ನೆ ಮಾಡಬಾರ್ದು ನೀವೆಲ್ಲ? ಯಾರು ಮಾಡ್ತಾರೆ ಸರ್, ಹಿಂಗೆ ಯಾರು ಮಾಡ್ತಾರೆ ಅಂತೇಳಿ ಇಲ್ಲಿಗೆ ಬಂದದ್ದು ಸರ್. ಅದು ಯಾರು ಹೆಚ್ಚಿಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಇದೆ ಸರ್, ಶಾಲಾ ಕಾಲೇಜ್ ಎಲ್ಲನಿದೆ ಸರ್. ಎಲ್ಲನಿದ್ರೂ ಯಾದಗಿರಿ ನೋಡಿದ್ರಲ್ಲ ಸರ್, SLC ರಿಸಲ್ಟ್ನಾಗ ಹಿಂದೆ ಇರ್ತದೆ, PUC ಹಿಂದೆ ಇರ್ತದೆ ಸರ್. ಇದೇನು ಹೊಸದಲ್ಲ, ಯಾವಾಗಲೂ ಹಿಂದೆನೇ ಅದು. ಮತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ವಿಚಾರ ಮಾಡ್ಬೇಕಿಲ್ಲ ಸರ್. ಈಗ ನಾವು ಅನ್ಕೊಂಡಂದ್ರೆ ನಾವು ನಾಳೆ ಈಗ ಅಂದದ್ದು ಆಗ್ತಾನೆ ಸರ್. ರಾಜಕೀಯ ನಾಯಕರು ಮುಂದೆ ಬಂದು ನಿಂತು ಅದನ್ನೇನು ಸಮಸ್ಯೆ ಆಗಿದೆ, ಎಲ್ಲಿ ಸಮಸ್ಯೆ ಆಗಿದೆ, ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಮ್ಮ ಯುವಕರನ್ನ ಮುಂದೆ ತರಬೇಕು ಶಿಕ್ಷಣದಾಗಂತ ಹೇಳಂತಾರೆ ಯಾರಿಲ್ಲ ಸರ್. ಈ ಮುಂಚೆ ಈಗ MP MLAಗಳು ಇಲ್ಲಿ
ಏನು ಕೆಲಸ ಮಾಡಿಲ್ವಾ? ಏನು ಕೆಲಸ ಮಾಡ್ಯಾರ ಸರ್? ಯಾರು ಏನು ಕೆಲಸನೇ ಮಾಡಿಲ್ಲ ಸರ್. ಅದು ಮತ್ತೆ ಈಗ ಏನು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಸರ್, ಪ್ರಚಾರಕ್ಕೆ ಬರ್ತಾರೆ. ಹಳ್ಳಿ ಜನ, ಮುಗ್ಧ ಜನ, ಅವ್ರ ಕೈಲೇ ಜೈಕಾರ ಹಾಕ್ಸ್ಕೊಂಬಿಡೋದು. ಅದು ಬಿಟ್ಟರೆ ಏನಿಲ್ಲ. ಅಂಬರೀಷ್ ನಾಯ್ಕ ಅವರು MP, ಇವಾಗ ಅವ್ರು MP ಎಲೆಕ್ಷನ್ ಮತ್ತು ಚುನಾವಣೆ ಹತ್ತಿರ ಬಂದಾಗನೇ ಕಣ್ಣಿಗೆ ಕಾಣ್ತಾರೆ ಸರ್. ಮತ್ತೆ ಏನು ಕಣ್ಣಿಗೆ ಕಾಣಲ್ಲ ಅವರು. ಮತ್ತೆ ಯಾರ ನಮ್ಮ ಊರಿಗೆ ಬಂದೇ ಇಲ್ಲ. ಕಣ್ಣಿಗೆ ಕಾಣಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರವಾಗಿ ಇಲ್ಲ ಸರ್, ಏನು ಕೆಲಸನೂ ಮಾಡಲ್ಲ, ಏನು ಮಾಡಿಲ್ಲ, ಏನಿಲ್ಲ ಸರ್. ಏನು ಕೇಳಲ್ಲ ಸರ್, ಏನಿಲ್ಲ ನೋಡಿ ಸರ್. ಮತ್ತು ಆದರೂ ಆಪ್ಷನ್ ಇಲ್ಲ ಅಂತೀರಿ ಇಲ್ಲಿ ಜನರಿಗೆ? ಆಪ್ಷನ್ಸ್ ಏನಿಲ್ಲ ಸರ್. ಚೇಂಜ್ ಮಾಡ್ತೀವಿ ಬರ್ತಕ್ಕಂಥ ಆಪ್ಷನ್ಸ್ ಏನಿಲ್ಲ ಸರ್. ಮತ್ತು ಇವ್ರಿಗೆ ಜೈ, ಅವ್ರಿಗೆ ಜೈ ಅನ್ಬಿಡೋದು ಅಷ್ಟೇ. ಇಲ್ಲಿ ಹೆಂಗಿದೆ, ಯಾವ್ದು ಫೇವರ್ ಐತ್ರಿ, ಕಾಂಗ್ರೆಸ್ BJP? ಇಲ್ಲ ಸರ್, ಎರಡು ಅಷ್ಟಿದೆ ಸರ್. ಟಫ್ ಫೈಟ್ ಇದೆ ಸರ್, ಎರಡು ಅಷ್ಟಿದೆ ಸರ್. ಇವರು ರಾಜೇಗೌಡರು ನಾವು ಅಭಿವೃದ್ಧಿ ಮಾಡಿದ್ದೀವಿ, ಮತ ಬರ್ತಂತ ಅವರು ಅದು ಮಾಡ್ತಾರೆ. ಇವರು ವೆಂಕಟಪ್ಪ ನಾಯ್ಕನ ಸುಪುತ್ರ ಅವರು ನಮ್ಮ ತಂದೆ ಅಭಿವೃದ್ಧಿ ಕೆಲಸ ಮಾಡಿದ್ದಾನೆ ಅಂತೇಳಿ ಅವರು, ನಾವು ಯುವಕರಿದ್ದೀವಿ, ಹೊಸ ಮನುಷ್ಯದೀವಿ ಅಂತೇಳಿ ಅವರು ಅವ್ರ ಚಾನ್ಸಸ್ ನಮ್ದು ಆದಂತ ಅವ್ರು ಅಂತಾರೆ ಸರ್. ನೋಡಬೇಕಾಗ್ತದೆ. 7ನೇ ತಾರೀಕು ಚುನಾವಣೆ ಆಗ್ತದೆ. ಜೂನ್ 4ಕ್ಕೆ ರಿಸಲ್ಟ್ ಬರ್ತದೆ, ನೋಡ್ಬೇಕು ಸರ್. ಎಲ್ಲಿ ಏನೇ ಬಂದ್ರೂ ಮೋದಿ ಮೇಲೆ ಇರ್ಬೇಕು ಸರ್, ನಮ್ಮ ಅಭಿಪ್ರಾಯ.